ಕಿಮ್ಮನೆ ರತ್ನಾಕರ್ ವಿಚಾರ ತಗೊಂಡ್ರಿ, ಅವರೇ ತಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ ಮೋದಿನ ಇವತ್ತು ವಿಶ್ವಗುರು ಅಂತಿದ್ದೀರಾ, ಅವತ್ತಿಗೆ ನೆಹರೂನೇ ವಿಶ್ವಗುರು. ಹೌದು ಸರ್. ನೆಹರು ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಒಂದು, ಯಾರು ನೆಹರುನ ಮಾರ್ಗದರ್ಶನ ಸರ್? ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ ಅಂತ ಒಬ್ಬ ದೊಡ್ಡ ಗುರುವಿನ ಅಂಡರ್ ಇರೋರು ನೆಹರು. ಮಹಾತ್ಮ ಗಾಂಧಿನ ತಗೊಳ್ಳಿ ಸರ್, ನೀವು ಯಾವ ಊರಿಗೆ ಹೋದ್ರು ಮಹಾತ್ಮ ಗಾಂಧಿಯವರು ಇಲ್ಲಿಗೆ ಬಂದಿದ್ರು, ಮಹಾತ್ಮ ಗಾಂಧಿಯವರು ಅಲ್ಲಿಗೆ ಬಂದಿದ್ರು, ಈ ಸರ್ಕಲ್ ನಲ್ಲಿ ಭಾಷಣ ಮಾಡಿದ್ರು, ಇಲ್ಲಿ ಜನ ಒಟ್ಟಾಗಿ ದುಡ್ಡು ಕೊಟ್ಟಿದ್ರು ಸರ್. ಹಂಗಾದ್ರೆ ಈ ಸಂಘದವರು ಎಲ್ಲ ಅವಾಗ 1925 ನಾವಿದೀವಿ ಅಂತಾರಲ್ಲ ಸರ್, ಇವರೆಲ್ಲ ಹೋಗಿದ್ರದ್ದು ಒಂದು ಇನ್ಸಿಡೆನ್ಸ್ ಎಲ್ಲೂ ಇಲ್ಲಲ್ಲ, ಹೋರಾಟ ಮಾಡಿದ್ ಒಂದು ಇನ್ಸಿಡೆನ್ಸ್ ಇಲ್ಲಲ್ಲ. ಪಾರ್ಟಿಷನ್ ಥಿಯರಿನ ಫಸ್ಟ್ ಟೈಮ್ ಸಾವರ್ಕರ್ ಅವರು ಮತ್ತು ಜಿನ್ನಾ ಅವರು ಪ್ರೆಸೆಂಟ್ ಮಾಡಿದಾಗ ಅಂಬೇಡ್ಕರ್ ಅದಕ್ಕೆ ವಿರೋಧ ಮಾಡ್ತಾರೆ. ಅದನ್ನ ನೆಕ್ಸ್ಟ್ ಬ್ರಿಟಿಷರ ಜೊತೆ ಯಾರಿದ್ದು ಅದನ್ನ ಡಿವೈಡಿಗೆ ತಂದ್ರು ಅನ್ನೋದು ಜಗಜ್ಜಾಹಿರ್ ಸರ್. ಅದನ್ನು ವಿರೋಧ ಮಾಡಿದವ್ರು ಗಾಂಧಿ, ನೆಹರು, ಅಂಬೇಡ್ಕರ್ ಎಲ್ಲ. ಈ ಡಿವೈಡ್ ಇವರು ಕಾಂಗ್ರೆಸ್ ಮೇಲೋ ಕಾಂಗ್ರೆಸ್ ನಾಯಕರ ಮೇಲೋ ಹಾಕಿದ್ರೆ ಅದು ಮೂರ್ಖತನ ಆಗುತ್ತೆ. ಅದು ಸತ್ಯ ಅನ್ನೋದನ್ನ ಕ್ಲಿಯರ್ ಆಗಿ ಮುಂದಿನ ದಿನಗಳು ಜನಗಳಿಗೂ ತಲುಪುತ್ತೆ. ಮತ್ತೆ ಅದೇ ಜಾನರಲ್ಲಿ ಈಗಲೂ ಸಂಘಗಳು ಹೊರಡುತ್ತಿರುವ ಸುಳ್ಳು, ಮೋದಿ ಹೆಸರಲ್ಲಿ ಸೃಷ್ಟಿಸುತ್ತಿರುವ ಒಂದು ಇಮ್ಯಾಜಿನೇಷನ್ 2047 ವಿಶ್ವಗುರು ಆಗ್ತೀವಿ ಅಂತ ಮೊದ್ಲು ಹೇಳಿದ್ರು. 2014ಕ್ಕೆ 2019 ಅಷ್ಟೊತ್ತಿಗೆ ಎಲ್ಲ ವಿದೇಶಗಳೆಲ್ಲ ಇಂಡಿಯಾನ ವಿಶ್ವಗುರುವಾಗಿ ನೋಡುತ್ತೆ, ಇವ್ರು ವಿಶ್ವಗುರು ಅಂತ. ಈಗ 2014 ಹೋಯ್ತು, 19 ಎಲೆಕ್ಷನ್ ಹೋಯ್ತು, 24ರಲ್ಲಿ ಇವರು 240ಗೆ ಬಂದ್ರು, ಈಗ 2047. ದೀಸ್ ಆಲ್ ಥಿಂಗ್ಸ್ ನೀವು ಮುಂದ್ ಭವಿಷ್ಯದಲ್ಲಿ ನಾವು ಕನ್ಸು ಕಾಣಿಸ್ತೀವಿ ಅಂತ, ರಿಯಾಲಿಟಿ ಇಲ್ಲ. ಈಗೇನ್ ಮಾಡ್ತೀರಿ ಹೇಳಿ? 18 ಲಕ್ಷ ಜನಕ್ಕೆ ಉಳುವೋನೆ ಹೊಲದೊಡೆಯೋದಲ್ಲಿ ಭೂಮಿ ಕೊಟ್ಟ ಯೋಜನೆ ತರದ್ದು, ಅಥವಾ 10 HP ಕರೆಂಟ್ ಕೊಟ್ಟಿದ್ದ ಯೋಜನೆ ಇರೋದು, ಈಗಲೂ ಗೃಹಲಕ್ಷ್ಮಿ ಅಂತ ಪ್ರತಿಯೊಂದು ಮನೆಗೂ ಆರ್ಥಿಕ ಚೈತನ್ಯವನ್ನು ಸೃಷ್ಟಿ ಮಾಡ್ತಿರುವಂತ ಯೋಜನೆ ಯಾವುದನ್ನು ಬಿಜೆಪಿ ಅವರು ಕೊಟ್ಟಿದ್ದಾರೆ? ಯಾವುದೂ ಇಲ್ಲ. ಜನಸಾಮಾನ್ಯರಿಗೆ ಕಾಂಗ್ರೆಸ್ ತಲುಪುತ್ತುವ ರೀತಿ ಇದು. ಬರೀ ಮಾರ್ಕೆಟಿಂಗ್ ಆಗಿದ್ರೆ ಅಥವಾ ಬರೀ ಮಾಧ್ಯಮಗಳಲ್ಲಿ ಹೇಳಿದ್ದನ್ನೇ ಆಗಿದ್ರೆ ಕಾಂಗ್ರೆಸ್ ಎಕ್ಸಿಸ್ಟೆನ್ಸ್ ಇರ್ತಿರ್ಲಿಲ್ಲ. ಕಾಂಗ್ರೆಸ್ ಹೆಂಗಂದ್ರೆ ಯೋಜನೆಗಳಿಂದ ಜನರಿಗೆ ತಲುಪಿದೆ. ಹಂಗಾಗಿ ಕಾಂಗ್ರೆಸ್ ಅನ್ನ ನೀವು ಅಧಿಕಾರದಿಂದ ತೆಗಿಬಹುದು, ಜನರ ಮನಸ್ಸಿಂದ ತೆಗಿಯಕ್ಕಾಗಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.